ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ಈ ಬಾರಿ ಕರ್ನಾಟಕದಲ್ಲಿ ಪ್ರತಿ ಬಾರಿ ಅಂತ ಈ ಬಾರಿ ಕೂಡ ಏರೋ ಇಂಡಿಯಾ 2025 ನಡೀತಾ ಇದೆ. ಅದ್ಧೂರಿಯಾಗಿ ಇಡೀ ಆಕಾಶದಾದ್ಯಂತ ಒಂದು ವಿಮಾನಗಳ ಹಾರಾಟವನ್ನು ನೀವೆಲ್ಲರೂ ಕೂಡ ಕಣ್ ತುಂಬಿಕೊಳ್ಳಿಕ್ಕೆ ಕಾಯ್ತಾ ಇದ್ದೀರಾ. ಇವತ್ತು ಇದೇ ಬನ್ನೇರುಘಟ್ಟ ರೋಡ್ನಲ್ಲಿರ್ತಕ್ಕಂಥ ಜಿಗಣಿ ರೋಡ್ನಲ್ಲಿರ್ತಕ್ಕಂಥ ಟೈಗರ್ ಹೇರೋ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ನಿಮಗೆ ಒಂದು ವಿಮಾನ ಅಂದ ತಕ್ಷಣ ಅಚ್ಚರಿ ಆಗ್ಬೋದು. ಒಂದು 700 ಕೋಟಿ ಮೊತ್ತದ ಅದ್ರ ವ್ಯಾಲ್ಯೂ ಹೇಳ್ತಾ ಇರೋದು ನಾನು. ನೀವು ವಿಮಾನವನ್ನು ಖರೀದಿ ಮಾಡಬೇಕು ಅನ್ನೋದು 700 ಕೋಟಿ ಇನ್ವೆಸ್ಟ್ ಮಾಡ್ಬೋದು. ಈ ಇಂಡಿಗೋ ಆಗಿರ್ಬೋದು, ಬೇರೆ ಬೇರೆ ಕಂಪನಿಗಳ ಸಂಸ್ಥೆಗಳ ವಿಮಾನಗಳನ್ನು ನೋಡೋದಾದರೆ ಆ ಥರದ ಒಂದು ಒರಿಜಿನಲ್ ವಿಮಾನವನ್ನು, ಅದೇ ರೀತಿಯಾದಂಥ ವಿಮಾನವನ್ನು ಮಾಡಿಸಿ ಒಂದು ರೆಸ್ಟೋರೆಂಟ್ ರೀತಿಯಲ್ಲಿ ಇಲ್ಲಿ ತೆಗೆದುಕೊಂಡು ಬಂದು ನಿಲ್ಲಿಸಿದ್ದಾರೆ. ನಿಮಗೆ ಸಹಜವಾಗಿ ಒಂದು ಕುತೂಹಲ ಆಗಬಹುದು, ವಿಮಾನ ಅಂದರೆ ಅದರೊಳಗೆ ಹೇಗಿರುತ್ತೆ ಅಂತ. ಭಾಳಷ್ಟು ಜನರು ಬಡವರು ಸಹಿತ ಈಗಾಗಲೇ ವಿಮಾನವನ್ನು ಏರುವಷ್ಟು ಸಬಲರಾಗಿದ್ದಾರೆ. ಇವತ್ತು ನಾನು ನೇರವಾಗಿ ಈ ವಿಮಾನದ ವಿನ್ಯಾಸ ಹೇಗಿರುತ್ತೆ, ಜೊತೆಗೆ ಹೇಗಿದೆ ಈ ವಿಮಾನ, ಒಳಗೆ ರೆಸ್ಟೋರೆಂಟ್ ರೀತಿಯಾಗಿ ಮಾಡಿರೋದಾದರೂ ಅನ್ನೋ ಕುತೂಹಲವನ್ನು, ಕೆಲವೊಂದು ಕುತೂಹಲಗಳನ್ನು ತಣಿಸೋ ಕೆಲಸವನ್ನು ಮಾಡ್ತೀನಿ. ವೀಕ್ಷಕರೇ, ನೀವು ಈ ವಿಮಾನವನ್ನು ನೋಡ್ತಾ ಇರ್ಬೋದು. ಒಂದು ರೆಸ್ಟೋರೆಂಟ್ ರೀತಿಯಲ್ಲಿ ಮಾಡಿರ್ತಕ್ಕಂಥ ವಿಮಾನ. ಸಹಜವಾಗಿ ನಿಮಗೆಲ್ಲ ಒಂದು ಫ್ರಂಟಲ್ಲಿರ್ತಕ್ಕಂಥ ಪೈಲಟ್ ಕೂರ್ತಕ್ಕಂಥ ಜಾಗ ಇರ್ಬೋದು, ಜೆಟ್ ಎಂಜಿನ್ ಇರ್ಬೋದು, ಕಾಕ್ಪಿಟ್ ಇರ್ಬೋದು, ರಿಯಲ್ ಏನು ಒಂದು ವಿಮಾನ ಏನೆಲ್ಲ ಫಂಕ್ಷನ್ಸ್ ಮಾಡುತ್ತೋ ಆ ಫಂಕ್ಷನ್ಸ್ಗಳ ರೀತಿಯಲ್ಲೇ ಡಿಸೈನ್ ಮಾಡಿರ್ತಕ್ಕಂಥ ವಿಮಾನ. ಜೊತೆಗೆ ಹಾರಿಜಾಂಟಲ್ ಸ್ಟೆಬಿಲೈಸರ್ ಆಗಿರ್ಬೋದು, ಪ್ರತಿಯೊಂದು ಸ್ಟೇಟ್ಗೆ ಅಥವಾ ಕಂಟ್ರಿಗೆ ಹೋಗಲಿಕ್ಕೆ ಒಂದು ಟರ್ಮಿನಲ್ಸ್ಗಳ ರೀತಿಯಾಗಿರುತ್ತೆ. ಅದೇ ರೀತಿಯಾಗಿ ಟರ್ಮಿನಲ್ಸ್ಗಳನ್ನು ಕೂಡ ಅಲ್ಲಿ ಎಂಟ್ರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವಿಲ್ಲಿ ಯಾವುದನ್ನು ಕೂಡ ಅನುಮಾನ ಪಡುವಂತೆ ಇಲ್ಲ. ಆ ರೀತಿಯಾಗಿ ಮಾಡಿಸಿರ್ತಕ್ಕಂಥ ಒರಿಜಿನಲ್ ವಿಮಾನವನ್ನು ತೆಗೆದುಕೊಂಡು ಬಂದು ನಿಲ್ಲಿಸಿದ್ದಾರೆ ಇಲ್ಲಿ. ಇದರೊಳಗೆ ಒಂದು ರೆಸ್ಟೋರೆಂಟ್ ಇದೆ. ಹಾಗಾಗಿ ನಿಮಗೆ ಒಂದು ಕುತೂಹಲಕ್ಕೆ ಹೇಗಿರುತ್ತೆ ವಿಮಾನ ಅಂತ. ನಾನು ಏರ್ ಶೋ ಬಗ್ಗೆ ಮಾತನಾಡ್ತಾ ಇದ್ದೆ. ಈಗಾಗಲೇ ಏರ್ ಶೋ ಫೆಬ್ರವರಿ 10ರಿಂದ 14ನೇ ತಾರೀಕಿನವರೆಗೂ ನಡೀತಾ ಇದೆ. ಒಂದು 13 ಕಿಲೋಮೀಟರ್ ವಿಸ್ತಾರದಲ್ಲಿ ಯಾವುದೇ ಪಕ್ಷಿಯ ಹಾರಾಟವೂ ಕೂಡ ನಡೆಯುವಂತಿಲ್ಲ. ಯಾಕೆಂದರೆ ಪಕ್ಷಿಗಳ ಹಾರಾಟ ಆದರೆ ಏನೆಲ್ಲ ಅವಘಡಗಳು ಸಂಭವಿಸ್ಬೋದು ಅಂತ. ನಾವು ಪಕ್ಷಿಗಳಿಗೆ ರಿಸ್ಟ್ರಿಕ್ಷನ್ಸ್ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಅದ್ರ ಸುತ್ತಮುತ್ತ ಎಲ್ಲೂ ಕೂಡ ಮಾಂಸವನ್ನು ಮಾರಾಟ ಮಾಡೋ ಹಾಗಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಈ ರೆಸ್ಟೋರೆಂಟ್ ಹೇಗಿದೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಒಂದು ಇದೇ ಏರ್ಪೋರ್ಟಿಗೆ ಹೋದರೆ ಅಲ್ಲಿ ಟರ್ಮಿನಲ್ಸಲ್ಲಿ ನೀವು ಬರ್ತಕ್ಕಂಥ ಪ್ಯಾಸೆಂಜರ್ಸ್ಗಳಿಗೆ ಎಂಟ್ರಿ ಆಗೋದಿದೆಯಲ್ಲ, ಅದೇ ರೀತಿಯಾಗಿ ವಿನ್ಯಾಸ ಮಾಡಿರ್ತಕ್ಕಂಥ ಒಂದು ಫ್ಲೈಟ್ ಅಂತ ಹೇಳ್ಬೋದು. ಇಲ್ಲಿ ಗಗನ ಸಖಿಯರು ಸಿಗ್ತಾರೆ. ಜೊತೆಗೆ ನಿಮಗೆ ಕಾಕ್ಪಿಟ್ ಕೂಡ ತುಂಬ ಒರಿಜಿನಲ್, ನಿಮ್ಗೆ ಏನು ಅಲ್ಲೇನು ಫಂಕ್ಷನ್ಸ್ ಮಾಡುತ್ತಲ್ಲ ಅದೇ ರೀತಿಯಾಗಿ ವಿನ್ಯಾಸ ಮಾಡಿರ್ತಕ್ಕಂಥ ಫ್ಲೈಟ್ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಮಾಲೀಕರನ್ನು ಕೂಡ ಮಾತನಾಡಿಸ್ತೀನಿ. ನೀವು ಒಂದು ಫ್ಲೈಟ್ನಲ್ಲಿ ಹೋಗಬೇಕಾದ್ರೆ ಏನೆಲ್ಲ ಅನುಭವಗಳು ನಿಮಗೆ ಆಗುತ್ತೋ, ಆಕಾಶದಲ್ಲಿ ಬಾನಿನ ಅಕ್ಕಿಯಂತೆ ಹಾರಾಡಬೇಕಾದ್ರೆ ನೀವೆಲ್ಲರೂ ಕೂಡ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರೋ ಅದೆಲ್ಲವನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾರ್ಮಲಿ ನೀವು ಇವರೆಲ್ಲರೂ ಕೂಡ ಕಸ್ಟಮರ್ಸ್ ಈಗಾಗಲೇ ಭೇಟಿ ಕೊಡ್ತಾ ಇದ್ದಾರೆ. ಇದರ ರಿವ್ಯೂ ಹೇಗಿದೆ, ಅವರು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಸೌತ್ ಇಂಡಿಯಾದಲ್ಲೇ ಪ್ರಥಮ ಬಾರಿಗೆ ಈ ಥರದೊಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಮಾಲೀಕರು ಆ ಥರದೊಂದು ಅಚ್ಚುಕಟ್ಟಾಗಿ ಒಂದು ವಿಮಾನದ ರೀತಿಯಲ್ಲಿ ಆ ಫೀಲನ್ನು ಕೂಡ ಕೆಲಸವನ್ನು ಮಾಡಿದ್ದಾರೆ. ಮೇಡಮ್, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ. ಎಷ್ಟು ಖುಷಿ ಇದೆ ಈ ಥರದೊಂದು ಅನುಭವ, ಒಂದು ವಿಮಾನದಲ್ಲೇ ಹಾರಾಡೋ ರೀತಿಯಾಗಿ ಬಂದು ಇಲ್ಲಿ ಕೂತ್ಕೊಂಡು ಊಟ ಮಾಡೋದು ಇದೆಯಲ್ಲ ಫ್ಯಾಮಿಲಿ ಜೊತೆಗೆ. ಗುಡ್, ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಮಕ್ಕಳು ಖುಷಿ ಆಗುತ್ತೆ. ಹೌದಾ? ಹೊರಗಿಂದ ನೋಡಿದಾಗ ಅವ್ರ ಮಾಲೀಕರನ್ನ ಕೇಳಿದಾಗ ನಾನು ಅವ್ರು ಹೇಳಿದ್ರು, ಸೇಮ್ ಒರಿಜಿನಲ್ ಎಷ್ಟು ಬಿಡ್ತಿರುತ್ತೋ ನಿಮಗೆ ಒಂದು 700 ಕೋಟಿ ಮೊತ್ತದ ವಿಮಾನವನ್ನು ಏನು ಪರ್ಚೇಸ್ ಮಾಡ್ತಿರಲ್ಲ ಅದೇ ವ್ಯಾಲ್ಯೂ ಮಾಡ್ತಕ್ಕಂಥ ಒರಿಜಿನಲ್ ವಿಮಾನವನ್ನೇ ತೆಗೆದುಕೊಂಡು ಇಲ್ಲಿ ನಿಲ್ಲಿಸಿರೋದು. ಆ ಥರದೊಂದು ಎಕ್ಸ್ಪೆರಿಮೆಂಟ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಗುಡ್ ಥಾಟ್, ಇನಿಷಿಯೇಟಿವ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಇದನ್ನ ಮೇಂಟೈನ್ ಮಾಡಿದ್ರೆ ದೇ ವುಡ್ ಬಿ ಸಕ್ಸಸ್ಫುಲ್. ಬಟ್ ಹೆಂಗ್ ಅನ್ಸತ್ ಫೀಲ್? ಅಟ್ಲೀಸ್ಟ್ ನಿಮ್ಗೆ ಅನ್ಸ್ತಿದ್ಯಾ ಓಕೆ ನಾನು ನಿಜವಾದ ವಿಮಾನದಲ್ಲೇ ಕೂತಿರೋ ಥರ ಫೀಲ್ ಆಗ್ತಿದೆ? ಅಟ್ಲೀಸ್ಟ್ ಫಸ್ಟ್ ಟೈಮ್ ಅಲ್ವಾ. ನೀವು ಮಾತಾಡ್ತೀರಾ ಮ್ಯಾಮ್? ಅಮ್ಮ ನೀವು? ವೀಕ್ಷಕರು ಹೇಳಿದ್ನಲ್ಲ ನಾನು, ಅದೇ ರೀತಿಯಾಗಿ ನಾನು ಹೇಳ್ತಾ ಇದ್ದೆ. ಪ್ರತಿಯೊಂದು ನೀವು ವಿಮಾನದಲ್ಲಿ ಕಿಟಕಿ ಪಕ್ಕ ಕುತ್ಕೊಂಡು ಹೊರಗೆ ಹೋಗ್ತಕ್ಕಂಥ ವಾತಾವರಣವನ್ನು ಸೆರೆ ಹಿಡಿಯೋದಾಗಿರ್ಬೋದು ಅಥವಾ ಎಲ್ಲೋ ಫೋಟೋ ಕ್ಲಿಕ್ಸೋದಾಗಿರ್ಬೋದು, ಪ್ರತಿಯೊಬ್ಬರು ಆ್ಯಕ್ಚುಲಾಗಿ ಇವತ್ತು ಓಪನಿಂಗ್ ಇದು, ಪ್ರತಿಯೊಬ್ಬರು ಬರ್ತಿದ್ದಾರೆ, ಎಂಜಾಯ್ ಮಾಡ್ತಾರೆ. ಮ್ಯಾಮ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಇದ್ರ ಬಗ್ಗೆ. ಒಂದು ನಿಮಿಷ ಮಾತಾಡ್ಸ್ಬೋದು. ಹೇಳಿ, ಹೇಗಿದೆ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಈ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು? Actually, English or Hindi? Okay, English. It is very nice. We loved it. The ambience and everything is very good. Food was also very good, and everything is good. Great. Today is the second day we came to visit the aeroplane theme restaurant, and it is very nice. Thank you so much. Okay. Hello. ಮಾತಾಡಿ. Amazing restaurant, amazing food, fabulous ambience. Thank you.
ಮಾತಾಡ್ತೀಯ? Tell something, na? ಹಾಂ, It was good. It was good. ಓಕೆ, ಚೆನ್ನಾಗಿದೆ. Yeah, nice experience. ಅದು ರಿಯಲ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ನ? ಓಕೆ ಓಕೆ. ಭಾಳಷ್ಟು ಈ ಫ್ಲೈಟಲ್ಲಿ ಹಾರಾಟ ಮಾಡಲಿಕ್ಕೆ ಇಷ್ಟಪಡೋರು ಯಾವಾಗಲೂ ಕೂಡ ಈ ವಿಂಡೋ ಸೈಡ್ ಕೂರ್ಲಿಕ್ಕೆ ಅಂತಲೇ ಇಷ್ಟಪಡ್ತಿರ್ತಾರೆ. ಯಾಕೆಂದರೆ ಹೊರಗೆ ಇರ್ತಕ್ಕಂಥ ಪ್ರಪಂಚವನ್ನು ಸವಿಬಹುದು ಅಂತ. ಮನುಷ್ಯ ಯಾವಾಗಲೂ ಕೂಡ ನಮಗೆ 2 ರೆಕ್ಕೆಗಳಿದ್ದಿದ್ರೆ ಮೇಲೆ ಹಾರಾಡ್ಬೋದಿತ್ತಲ್ಲಪ್ಪ ಅಂತ ಯಾವಾಗಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಮನುಷ್ಯ ಅದನ್ನು ಫೀಲ್ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಆ ಥರದ್ದು ಒಂದು ವಾತಾವರಣ ನಿಮಗೆ ಈ ಭೂಮಿಯಿಂದ ಗ್ರೌಂಡಿಂದ ಎತ್ತರದಲ್ಲೇ ನಿಲ್ಲಿಸಿರ್ತಕ್ಕಂಥ ಅದು ಒರಿಜಿನಲ್ ವಿಮಾನ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಿಮಗೆ ಇಲ್ಲಿ ಲಗೇಜ್ ಇರ್ತಕ್ಕಂಥ ಬಾಕ್ಸ್ಗಳಾಗಿರ್ಬೋದು ಅಥವಾ ಇದಕ್ಕೆ ಬಳಸಿರ್ತಕ್ಕಂಥ ಮೆಟೀರಿಯಲ್ಸ್ಗಳಾಗಿರ್ಬೋದು, ಪ್ರತಿಯೊಂದು ನಾನು ಹೇಳಿದ್ನಲ್ಲ, ಕಾಕ್ಪಿಟ್ಟಿಂದ ಹಿಡಿದು ವಿಂಡೋಯಿಂದ ಹಿಡಿದು ಎಂಜಿನಿಂದ ಹಿಡಿದು ಆ ಟರ್ಮಿನಲ್ಸ್ ಒಳಗೆ ಬರ್ತಕ್ಕಂಥ ಪ್ಯಾಸೆಂಜರ್ ಎಂಟ್ರಿಯಿಂದ ಹಿಡಿದು ಎಲ್ಲವೂ ಕೂಡ ಒಂದು ರೆಸ್ಟೋರೆಂಟ್ ಜೊತೆಗೆ ಜನಸಾಮಾನ್ಯರನ್ನು ಕೂಡ ಸೆಳೆಯೋದು. ನಾನು ಹೆಚ್ಚಾಗಿ ಗಗನಸಖಿಯರ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಹೇರ್ ಹೋಸ್ಟರ್ಸ್ಗಳ ಬಗ್ಗೆ. ನೀವು ಇಲ್ಲಿ ಬಂದರೆ ಇವ್ರು ಸರ್ವ್ ಮಾಡೋದು ಎಲ್ಲರೂ ಕೂಡ ಏರ್ ಹೋಸ್ಟರ್ಸ್ಗಳೇ. ನಿಮಗೆ ಒಂದು ವಿಮಾನದಲ್ಲಿ ಯಾವ ರೀತಿಯಾದಂಥ ಫೀಲ್ ಸಿಗುತ್ತೋ ಆ ರೀತಿಯಾದಂಥ ಅವ್ರ ಕಾಸ್ಟ್ಯೂಮ್ಸನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅವ್ರ ಕಾಸ್ಟ್ಯೂಮ್ಸಲ್ಲೂ ಕೂಡ ಎಲ್ಲೂ ಕೂಡ ಚೇಂಜಸ್ ಇಲ್ಲದೆ ಆ ಥರದ ಕಸ್ಟಮರ್ಸ್ಗಳಿಗೆ ಆ ಥರದ ಒಂದು ಹ್ಯಾಪಿ ಫೀಲ್ ಕೊಡಬೇಕು ಅನ್ನೋದಷ್ಟೇ ಅವ್ರ ಉದ್ದೇಶವಾಗಿದೆ. ಹಾಗಾಗಿ ಎಲ್ಲೂ ಕೂಡ ಆ ಥರದ ಕೊರತೆ ಇಲ್ಲದೆ ಮಾಡಿರ್ತಕ್ಕಂಥ ಒಂದು ಜಾಗ ನನಗೆ ಭಾಳ ಖುಷಿ ಆಗ್ತಾ ಇದೆ. ಹೆಚ್ಚಾಗಿ ಯಾಕೆ ಇದನ್ನು ಈ ಕಾನ್ಸೆಪ್ಟನ್ನು ನಿಮಗೆ ಈಗ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಿಮಗೆ ಏರ್ ಶೋ ನಡೀತಾ ಇದೆ, ಎಲ್ಲರೂ ಕೂಡ ಆಕಾಶದಲ್ಲಿ ವಿಮಾನಗಳ ಹಾರಾಟವನ್ನು ನೋಡಲಿಕ್ಕೆ, ನಮ್ಮ ಭಾರತದ ರಕ್ಷಣಾ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಕುತೂಹಲರಾಗಿದ್ದೀರಿ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ವಿಮಾನ ಹೇಗಿರುತ್ತೆ ಅನ್ನೋದು ಫೀಲ್ ಮಾಡೋಕೆ ನಾನು ನೇರವಾಗಿ ಕಾಕ್ಪಿಟ್ಟಿ ಹೋಗ್ಬಿಡ್ತೀನಿ. ಅಲ್ಲಾದ್ರೆ ನಿಮಗೆ ಇನ್ನೊಂದಿಷ್ಟು ಎಕ್ಸ್ಪ್ಲನೇಷನ್ ಸಿಗುತ್ತೆ. ಸರ್, ಏನಾದರೂ ಮಾತಾಡ್ತೀರಾ ಇದ್ರ ಬಗ್ಗೆ? ಓಕೆ, ಸೀದಾ ಜಸ್ಟ್ ಲೈಕ್ ಏರೋ ಇಂಡಿಯಾ ಇದ್ದಿತ್ತಲ್ವಾ ಫ್ಲೈಟ್, ಸೊ ಅದೇ ರೀತಿ ಇದೆ. ಚೆನ್ನಾಗಿದೆ ಇಂಟೀರಿಯರ್ಸ್ ಎಲ್ಲ. ಫುಡ್ ಟೇಸ್ಟ್ ಮಾಡಿ ನೋಡಬೇಕು, ನೋಡಿದಾಗ ಗೊತ್ತಾಗುತ್ತೆ. ಬಟ್ ರಿಯಲಿ ಅಪ್ರಿಷಿಯಬಲ್ ವರ್ಕ್, ಹಾರ್ಡ್ ವರ್ಕು. ಇನ್ನೊಂದೇನು ಗೊತ್ತಾ, ಓನರ್ನ ಅಪ್ರಿಷಿಯೇಟ್ ಮಾಡಬೇಕು. ಧೈರ್ಯ ತೊಗೊಂಡಿದ್ದಾರೆ. ಇದು ಸುಲಭ ಅಲ್ಲ ಇದು ಮಾಡೋದು. ಹೌದು, ತುಂಬಾ ಇಮ್ಯಾಜಿನ್ ಮಾಡೋದೇ ಬೇರೆ ಕಷ್ಟ, ಇನ್ಸ್ಟಾಲ್ ಮಾಡೋದು ಭಾಳ ಕಷ್ಟ. ಬಟ್ ಸೇಫ್ಟಿ ಫೀಚರ್ಸ್ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಟು ಬಿ ಫ್ರ್ಯಾಂಕ್. ಒಳಗಡೆನೂ ಕೂತಿದ್ದೀವಿ, AC ಇದೆ, ಬಟ್ ಎಮರ್ಜೆನ್ಸಿ ಎಕ್ಸಿಟ್ ಇದು ಕಾಣಿಸ್ತಾ ಇಲ್ಲ ಅಲ್ವಾ? ಹೌದೌದೌದು, ಒಂದು ಎಕ್ಸಿಟ್ ಇದೆ, ಒಂದು ಎಂಟ್ರಿ ಇದೆ, ಮಧ್ಯದಲ್ಲಿ ಎಲ್ಲೂ ಇಲ್ಲ. ಸೊ ಅದಕ್ಕೆ ಏನು ಮಾಡಿದಾರೋ ಗೊತ್ತಿಲ್ಲ. ಬಟ್ ಆ ಥರ ಏನೋ ಆಗೋದು ಬೇಡ, ಇಲ್ಲ ಆ ಥರದ್ದು ಆಗೋದು ಬೇಡ. ಓಕೆ ಸರ್, ಫುಡ್ ಟೇಸ್ಟ್ ಮಾಡಿದ್ಮೇಲೆ ನೋಡೋಣ ಅಂತ. ಓಕೆ, ಅಲ್ಲ ವಿಮಾನದಲ್ಲಿ ಕುತ್ಕೊಂಡು ನಾವು ನಿಜವಾಗ್ಲೂ ಹಾರಾಡಬೇಕಾದ್ರೆ ಆರ್ಡರ್ ಮಾಡೋ ಫೀಲೇ ಬೇರೆ. ಬಟ್ ಆ ಫೀಲ್ ಇಲ್ಲಿ ಕಂಫರ್ಟಬಲ್ ಫೀಲ್ ಕೊಟ್ಟಿರ್ತಾರೆ. ಆ ಥರದ್ದು ಒಂದು 100% ಅಟ್ಮಾಸ್ಫಿಯರ್ ಇದೆ, 100% ಇದೆ. ಸಿ ಇವನ್ ಏರ್ ಹೋಸ್ಟೆಸ್ ಥರನೇ ಅವ್ರು ಹಾಕೊಂಡಿರೋದು. ಆಮೇಲೆ ಎಂಟ್ರೆನ್ಸ್ ಅಷ್ಟೇ, ನಾವು ಎಂಟ್ರಿ ಆಗ್ಬೇಕಾದ್ರೆ ನಾವು ಯಾವುದೋ ಒಂದು ಫ್ಲೈಟಲ್ಲಿ ಎಂಟ್ರಿ ಆಗ್ತಿದೀವಿ ಅನ್ನೋ ಅನ್ಸುತ್ತೆ, ಆ ಫೀಲ್ ಬರುತ್ತೆ. ಇದೆ, ಆ ಫೀಲಿಂಗ್ ಇದೆ. ದೇ ಮೇಂಟೈನ್ ದಟ್, ಬಟ್ ಅಪ್ರಿಷಿಯೇಬಲ್. ಬಟ್ ನಮ್ಮಂಥವರೆಲ್ಲ ಕೋಆಪರೇಟ್ ಮಾಡಿದ್ರೆ ಖಂಡಿತ ಬೆಳೀತಾರೆ ನಿಜವಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಜೊತೆ ಅನಿಲ್ ಡಿಸೋಜಾ ಅವರಿದ್ದಾರೆ. ನಾನು ಈ ವಿಮಾನವನ್ನು ನೋಡಿದಾಗ ಇದರದ್ದು ಎಲ್ಲ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡಿರೋದಾಗಿರ್ಬೋದು ಅಥವಾ ಇದರದ್ದೆಲ್ಲ ನಿರ್ವಹಣೆ ಇರ್ಬೋದು, ಅದೆಲ್ಲ ಜವಾಬ್ದಾರಿ ನಿಮ್ಮದೇ. ನಾವು ಅಂದ್ಕೊಳ್ತಾ ಇರ್ತೀವಿ ಫ್ಲೈಟಲ್ಲಿ ಹಾರಬೇಕಾದ್ರೆ ಅಲ್ಲಿ ಏನಾದರೂ ಫುಡ್ ಪರ್ಚೇಸ್ ಮಾಡಬೇಕಾದ್ರೆ ತುಂಬ ಕಾಸ್ಟ್ ಆಯಿತು ಅಂತ. ಬಟ್ ನಿಮಗೆ ನಿಮ್ಮ ರೇಟಿಗೆ ಸಿಗುವಂಥ ಜೊತೆಗೆ ವಿಮಾನದಲ್ಲೇ ಕೂತು ಊಟ ಮಾಡ್ತಕ್ಕಂಥ ಫೀಲ್ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋರು ನೀವು. ಸರ್, ಇದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡೋದಾದ್ರೆ ಏನು ಹೇಳ್ತೀರಿ? ಹಾಯ್, ನಮಸ್ತೆ. ನನ್ನ ಹೆಸರು ಅನಿಲ್ ಜಾನ್ಸನ್ ಡಿಸೋಜಾ. ಮೈ ಕಂಪನಿ ನೇಮ್ ಇಸ್ JNJ ಹಾಸ್ಪಿಟಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಸರ್ವಿಸ್. ಸೊ ಈ ವಿಮಾನದಲ್ಲಿ ಇವಾಗ ನಾವು ಎಲ್ಲರಿಗೂ ಒಂದು ವಿಮಾನದ ಒಂದು ಅನುಭವ ಕೊಡಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಯಾವ ರೀತಿ ವಿಮಾನ ಇದರಲ್ಲಿ ಒಳಗಡೆ ಗಗನಸಖಿಯರು ಹೆಂಗಿರ್ತಾರೆ, ಯಾವ ರೀತಿ ಸರ್ವಿಸ್ ಮಾಡ್ತಾರೆ, ಯಾವ ರೀತಿ ಎಲ್ಲರಿಗೆ ಒಂದು ಹಾಸ್ಪಿಟಾಲಿಟಿ ಯಾವ ರೀತಿ ಕೊಡಬೇಕು, ಅದನ್ನು ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಟ್ರೈನ್ ಮಾಡಿಸಿ ಅದೇ ರೀತಿ ವಿಮಾನದಲ್ಲಿ ಯಾವ ರೀತಿ ಸರ್ವಿಸ್ ಕೊಡ್ತಾರೆ ಅದೇ ರೀತಿ ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಎಲ್ಲ ರೀತಿಯಾಗಿ AC ವ್ಯವಸ್ಥೆ ಆಗಲಿ, ಅವ್ರಿಗೆ ಗುಡ್ ಸರ್ವಿಸ್ ಆಗಲಿ, ಹಾಸ್ಪಿಟಾಲಿಟಿ, ಅವ್ರಿಗೆ ಫೀಡ್ಬ್ಯಾಕ್ ಕೇಳೋದು, ಇದೆಲ್ಲ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೇವೆ. ಸೊ ಇಲ್ಲಿ ಬರುವವರಿಗೆ ಎಲ್ಲರಿಗೂ ಒಂದು ಟಿಕೆಟ್ ವ್ಯವಸ್ಥೆ, ಯಾವುದೇ ಫ್ಲೈಟಲ್ಲಿ ಟಿಕೆಟ್ ಇರುತ್ತೆ ನೋಡಿ, ಅದೇ ರೀತಿ ಬೋರ್ಡಿಂಗ್ ಪಾಸ್ ಮಾಡಿಕೊಂಡು ಆ ನಂತರ ಎಂಟ್ರಿ ಮಾಡಿಕೊಂಡು ಅವ್ರ ಟಿಕೆಟ್ ನಂಬರ್ ಯಾವ ರೀತಿ ಇದರಲ್ಲಿ ಮೆನ್ಷನ್ ಮಾಡಿರ್ತೀವಿ ಅದೇ ರೀತಿ ಅವ್ರಿಗೆ ಆ ಟೇಬಲಲ್ಲಿ ನಾವು ಅವ್ರಿಗೆ ಕುತ್ಕೊಳ್ಳೋ ವ್ಯವಸ್ಥೆ ಮಾಡಿ ಅವ್ರಿಗೆ ಆ ಟೇಬಲಲ್ಲಿ ಬಂದು ಯಾವ ರೀತಿ ಆರ್ಡರ್ ತಗೊಳ್ಬೇಕು, ಯಾವ ಐಟಮ್ಸ್ ಸಜೆಷನ್ ಮಾಡಬೇಕು ಎಲ್ಲ ನಾವು ಅವ್ರಿಗೆ ಗೈಡ್ ಮಾಡಿ ಅವ್ರಿಗೆ ನಾವು
ಒಳ್ಳೆ ರೀತಿಯಲ್ಲಿ ಒಂದು ಗುಡ್ ಹಾಸ್ಪಿಟಾಲಿಟಿ ಮಾಡೋದು ನಮ್ಮ ಕೆಲಸ ಆಗಿದೆ. ಸೂಪರ್. ನೋಡಿ ಸರ್, ನಾನು ಟಿಕೆಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಈ ಒಂದು ಟಿಕೆಟನ್ನು ಬುಕ್ ಮಾಡಿದ್ರೆ ನಿಮಗೆ ಅದರಲ್ಲಿ ಗೊತ್ತಿರುತ್ತೆ ಟೈಮಿಂಗ್ಸ್ ಆಗಿರ್ಬೋದು, ಒಂದು ಇನ್ಫಾರ್ಮೇಷನ್, ಡಿಪಾರ್ಚರ್ ಟೈಮ್ ಆಗಿರ್ಬೋದು, ಟೇಕ್ ಆಫ್ ಅಥವಾ ಲ್ಯಾಂಡಿಂಗ್ ಯಾವಾಗ ಅನ್ನೋ ಟೈಮ್ ಆಗಿರ್ಬೋದು, ಎಲ್ಲವೂ ಕೂಡ ಇನ್ಫಾರ್ಮೇಶನ್ ಇರುತ್ತೆ. ಅದೇ ರೀತಿಯಾಗಿ ಎಂಟ್ರಿ ಟೈಮ್ಸ್ ಕೂಡ ಹಾಕಿರೋದು ಬಹಳ ಖುಷಿ ಆಗುತ್ತೆ. ರಿಯಾಲಿಟಿ ಫೀಲ್ ಕೊಡೋದಿದೆಯಲ್ಲ, ನಾನು ಟಿಕೆಟ್ ಇಂದ ಹಿಡಿದು ಏರ್ ಹೋಸ್ಟರ್ಸ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಆ ಥರ ಮ್ಯಾನೇಜ್ ಮಾಡಿದ್ದಾರೆ. ನಾನು ಏರ್ ಹೋಸ್ಟರ್ಸ್ನ ಮಾತಾಡ್ತೀನಿ. ವಾಟ್ ಯು ಫೀಲ್ ಅಬೌಟ್ ದಿಸ್ मैनेजमेंट एंड अदर थिंग्स अबाउट? Yes sir. Yeah, बहुत अच्छा लग रहा है क्योंकि प्लीज बहुत अच्छा लग रहा है. हाँ, बहुत अच्छा लग रहा है क्योंकि हम लोग फर्स्ट टाइम है बेंगलोर में भी है ना, तो इस ट्रेनिंग सब कैसा लगा? हम लोग ट्रेनिंग दे रहे हैं. अच्छा लग रहा है ट्रेनिंग. अल्लाडू एलो टाइगर रेस्टोरेंट विजिट ಮಾಡಿ. ಥ್ಯಾಂಕ್ ಯು. ಎಸ್, ಹೇಳಿದ್ನಲ್ಲ ನಾನು, ಎಲ್ರಿಗೂ ಗೊತ್ತಾಗ್ಲಿ, ಅಟ್ಲೀಸ್ಟ್ ಇಲ್ಲಿಗೆ ಒಂದ್ಸರಿ ಭೇಟಿ ಕೊಡ್ಲಿ ಅಂತ ಅಷ್ಟೇ ಸರ್. ಏನಂತ ಹೇಳಿದ್ರೆ ಇಲ್ಲಿ ಬರುವ ಎಲ್ಲರಿಗೆ, ಸೊ ಇಲ್ಲಿರುವ ಗಗನಸಖಿಯರು ಕನ್ನಡದಲ್ಲಿ ಮಾತಾಡುವಂಥದ್ದು ಟ್ರೈ ಮಾಡ್ತಾ ಇದ್ದಾರೆ. ಕನ್ನಡ ಹೆಮ್ಮೆ ಬೆಂಗಳೂರಲ್ಲಿ ಅದೊಂದಾದ್ರೆ ಇನ್ನು ತುಂಬಾ ಖುಷಿ ಪಡ್ತಾರೆ. ನಾವು ಅದು ಟ್ರೈ ಮಾಡ್ತಾ ಇದ್ದೇವೆ. ಅವ್ರು ಮಾತಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಮಾತಾಡುವಂಥದ್ದು ತುಂಬಾ ಮುಖ್ಯ. ಸೊ ಅದಕ್ಕೋಸ್ಕರ ನಾವು ಅದು ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಕನ್ನಡದಲ್ಲಿ ಯಾವ ರೀತಿ ಮಾತಾಡಬೇಕು, ಕಸ್ಟಮರ್ ಜೊತೆ, ಗೆಸ್ಟ್ ಜೊತೆ, ಅವ್ರಿಗೆ ಯಾವ ರೀತಿ ಅರ್ಥ ಮಾಡಿಸ್ಕೊಟ್ಟು, ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಅವ್ರ ಜೊತೆಗೆ ಹೆಲ್ಪ್ ಮಾಡ್ತಾ ಇದ್ದೇವೆ. ಸೊ ಟ್ರೈನಿಂಗ್ ಪ್ರಾಪರ್ ಆಗಿ ಏನು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸರ್ವಿಸ್ ಟ್ರೈನಿಂಗ್ ಹೋಟೆಲ್ ಅಲ್ಲಿ ಏನು ಕೊಡ್ತಾರೆ ಅದೇ ರೀತಿ ನಾನು ಈ ಕಂಪನಿಯಲ್ಲಿ ನೀವು ಕೊಡ್ತಾ ಇದ್ದೇನೆ. ಬಟ್ ಸೇಫ್ಟಿ ಫೀಚರ್ಸ್ ಏನಿದೆ ಸರ್? ಸೇಫ್ಟಿ ಫೀಚರ್ಸ್ ಬಂದು ನೋಡಿ, ಇದರಲ್ಲಿ ನಾವು ಫೈರ್ ಎಕ್ಸಿಸ್ಟ್ ಕೂಡ ನಾವು ಮಾಡಿದ್ದೇವೆ. ಇದಕ್ಕೆ ಅವರು ಇನ್ಶೂರೆನ್ಸ್ ಕೂಡ ಇದೆ. ಇದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದರಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆ ಥರದ್ದು ಎಲ್ಲ ಇದೆ. ಎಮರ್ಜೆನ್ಸಿ ಎಕ್ಸಿಟ್ ನಾವು ಬ್ಯಾಕ್ ಸೈಡ್ ಕೊಟ್ಟಿದ್ದೇವೆ. ಬ್ಯಾಕ್ ಸೈಡ್ ಎಕ್ಸಿಟ್ ಇದೆ, ಎಮರ್ಜೆನ್ಸಿ ಎಕ್ಸಿಟ್. ಇದು ಬಂದು ಗೆಸ್ಟ್ ಎಕ್ಸಿಟ್ ಬಂದು ಒನ್ ಟೈಮ್ ಎಷ್ಟು ಕಸ್ಟಮರ್ಸ್ ಅಟೆಂಡ್ ಮಾಡ್ಬೋದು ಸರ್? ಎಷ್ಟು ಸೀಟಿಂಗ್ ಎಷ್ಟಿದೆ? 150 ಕೆಪಾಸಿಟಿ ಇದೆ. ಒನ್ ಟೈಮ್ಗೆ 150 ಕೆಪಾಸಿಟಿ ಸಿಟ್ಟಿಂಗ್ ವ್ಯವಸ್ಥೆ ಇದೆ. ಒಂದು ಫ್ಲೈಟ್ ಅಲ್ಲಿ ಎಷ್ಟು ಸೀಟಿಂಗ್ ಇದೆಯೋ ಅದೇ ತರ ಏನ್ ಫ್ಲೈಟ್ ಅಲ್ಲಿ ಏನ್ ವ್ಯವಸ್ಥೆ ಮಾಡಿದೆ ಅದೇ ರೀತಿ ಹಾಗೆ ಕ್ಯಾಬಿನ್ ಆಗಲಿ, ಸೊ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡೋದಾಗ್ಲಿ, ಎಲ್ಲ ರೀತಿಯ ವ್ಯವಸ್ಥೆ ಎಲ್ಲ ಇದರಲ್ಲಿ ಇದೆ. ಒಂದು ಕಾಕ್ಪಿಟ್ ಗೆ ಕ್ಯಾಪ್ಟನ್ ಇರಬೇಕು. ಆ ತರ ಕ್ಯಾಪ್ಟನ್ ಕೂಡ ಇದ್ದಾರೆ. ಕ್ಯಾಪ್ಟನ್ ಇದ್ದಾನೆ ಇದರಲ್ಲಿ. ಬೇಕಿದ್ರೆ ಕ್ಯಾಪ್ಟನ್ ನೋಡಿ, ನೀವು ಯಾವ್ದಾದ್ರು ಫ್ಲೈಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಂದು ಕಾಕ್ಪಿಟ್ ಇರುತ್ತಲ್ಲ, ಕಾಕ್ಪಿಟ್ ಒಳಗೆ ಕ್ಯಾಪ್ಟನ್ ಇರ್ತಾರಲ್ಲ, ಅದೇ ರೀತಿಯಾದಂತ ಒಬ್ಬ ಕ್ಯಾಪ್ಟನ್ ಕೂಡ ಇಲ್ಲಿದ್ದಾರೆ. Hello sir, myself Abdul Razak Nouran and we welcome you to Tiger Aero Restaurant. ಇವರು ಟ್ರೈನ್ ಅಪ್ ಇದೆ, ಇದಕ್ಕೆ ಸಂಬಂಧಪಟ್ಟಾಗ ಎಲ್ಲ ಟ್ರೈನ್ ಅಪ್ ಇದೆ ಅವ್ರಿಗೆ. ಎಸ್ ಈಗ ಟ್ರೈನ್ ಅಪ್ ಆಗಿದ್ದಾರೆ. ಎಲ್ಲ ಗೆಸ್ಟ್ ಗೆ ಅವ್ರು ಯಾವ ರೀತಿ ಏನು ಗೈಡೆನ್ಸ್ ಕೊಡ್ಬೇಕು, ಯಾವ ರೀತಿ ಮುಂಜಾಗ್ರತೆ ಕ್ರಮವನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ರೀತಿ ರಶ್ ಆಗೋ ತರ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು, ಎಲ್ಲ ನಾವು ಸೇರ್ಕೊಂಡು ಟ್ರೈನ್ ಕೊಡ್ತಾ ಇದೆ ಅವ್ರಿಗೆ. ಎಷ್ಟು ಇರ್ಬೋದು ಸರ್ ಕಾಸ್ಟ್? ನಾನು ಇದ್ರ ಕಾಸ್ಟ್ ಕೇಳ್ತಾ ಇಲ್ಲ, ಒಂದು ಫ್ಲೈಟ್ ಕಾಸ್ಟ್ ಎಷ್ಟು ಇರ್ಬೋದು ಸರ್? ನಾನು ಒಂದು 700 ಕೋಟಿ ಅಂತ ಕೇಳ್ಪಟ್ಟೆ. ಇಲ್ಲ, ಬಟ್ ರಿಯಲಿ ಗ್ರೇಟ್. ಮತೀನ್ ಸರ್ ಈ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಈ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ರಿಯಲಿ ಹ್ಯಾಟ್ಸ್ ಅಪ್. ಇಷ್ಟು ದೊಡ್ಡ ಫ್ಲೈಟ್ ಅನ್ನು ಅವ್ರು ಬೆಂಗಳೂರಲ್ಲಿ ತಂದು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ರಿಯಲಿ ಹೆಮ್ಮೆ. ನಮ್ಮ ಕರ್ನಾಟಕದವರಿಗೆ ಇದು ರಿಯಲಿ ಹೆಮ್ಮೆಯ ಮಾತಾಗಿದೆ ಇದು. ಸೊ ನಿಜವಾಗ್ಲೂ ಅವ್ರಿಗೆ ಮುಂದಿನ ದಿವಸದಲ್ಲಿ ಒಳ್ಳೆಯ, ನಾವು ಎಲ್ಲ ಟೀಮ್ ಅವರಿಗೆ ಒಳ್ಳೆಯ ಒಂದು ವಿಶ್ವಾಸ ಹೇಳ್ತೇವೆ. ಇನ್ನು ಅವರು ದೇವರಿಗೆ ಒಳ್ಳೆಯ ಆಶೀರ್ವಾದ, ಇನ್ನು ಅವ್ರ ಫ್ಯಾಮಿಲಿಗೆ ಒಳ್ಳೆಯ ರೀತಿಯ ಅವರನ್ನು ಕಾಪಾಡಲಿ ಅಂತ ನಮ್ಮೆಲ್ಲರ ಆಸೆ ಆಗಿದೆ. ಅವರು ಇನ್ನೂ ಇಂಥ ಫ್ಲೈಟ್ಗಳು ಎಲ್ಲ ಕಡೆ ಇನ್ನೂ ಅವರು ಒಂದು ಪ್ರಾಜೆಕ್ಟ್ ಮಾಡಬೇಕು. ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೇವೆ. ಅವ್ರಿಗೆ ಬ್ಯಾಕ್ ಬೋನ್ ಆಗಿ ಆಲ್ವೇಸ್ ನಾವು ನಮ್ಮ ಟೀಮ್ ಸಪೋರ್ಟ್ ಆಗಿರುತ್ತೆ. ಸೊ ಎಲ್ಲ ಬೆಂಗಳೂರು ಕರ್ನಾಟಕ ಜನರಿಗೆ ನಾವು ಈ ಫ್ಲೈಟ್ ರೆಸ್ಟೋರೆಂಟ್ಗೆ, ಏರೋ ಟೈಗರ್ ರೆಸ್ಟೋರೆಂಟಿಗೆ ಎಲ್ಲರೂ ಬಂದು ಇಲ್ಲಿ ಬಂದು ನಿಮ್ಮ ಅನುಭವವನ್ನು ನೀವು ಪಡ್ಕೊಂಡು ಅದರ ಬಗ್ಗೆ ನಮಗೆ ಫೀಡ್ಬ್ಯಾಕ್ ನೀಡಿ ಅಂತ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಆನ್ಲೈನ್ ಕೂಡ ಇದೆಲ್ಲ ವ್ಯವಸ್ಥೆ ಇದೆ. ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಬೋದು. ಸೊ ಏರೋ ಟೈಗರ್ ರೆಸ್ಟೋರೆಂಟ್ ನೀವು ಮಾಡಿದರೆ ಅದರ ಬುಕ್ಕಿಂಗ್ ವ್ಯವಸ್ಥೆ ಇದೆ. ವೆಜ್ಜು, ನಾನ್ ವೆಜ್, ಕಾಂಟಿನೆಂಟಲ್, ಐಸ್ ಕ್ರೀಮ್ಸ್, ಜ್ಯೂಸ್ ಐಟಮ್ಸ್ ಎಲ್ಲ ಐಟಮ್ಸ್ ಇದೆ. ಈವನ್ ಪಾರ್ಟಿ ಆಗಲಿ, ಈವೆಂಟ್ಸ್ ಆಗಲಿ, ನಾವು ಅದನ್ನು ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಪ್ರೀ ಬುಕ್ಕಿಂಗ್ ಬಂದಾಗ ಏನು ನಿಮ್ಮದು ಬರ್ಡೇ ಸೆಲೆಬ್ರೇಷನ್ ಏನಿದ್ರೆ ಅದು ನಾವು ಮಾಡ್ತಾ ಇದ್ದೇವೆ. ಒಂದು ಫ್ಯಾಮಿಲಿ ಇಲ್ಲಿ ಒಳಗೆ ಬಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಬೋದು ಅಂದ್ರೆ ಪ್ರೀ ಬುಕ್ಕಿಂಗ್ ಇದ್ರೆ ನಾವು ಡೆಫಿನೆಟ್ಲಿ ಆಗಿ ನಾವು ಮಾಡ್ಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕು, ಡೆಕೋರೇಷನ್ಸ್ ಬೇಕಂದ್ರೆ ಡೆಕೋರೇಷನ್ಸ್ ಮಾಡ್ತೇವೆ. ಫ್ಲೈಟ್ ಒಳಗೆ ಆ ತರ ಡೆಕೋರೇಷನ್ ಈವನ್ ನಿಮ್ಗೆ ಟೋಟಲ್ ಆಗಿ ಈವೆಂಟ್ ಪ್ರೋಗ್ರಾಮ್ಸ್, ಕಂಪನಿ ಈವೆಂಟ್ ಪ್ರೋಗ್ರಾಮ್ಸ್, ಟೋಟಲ್ ಫ್ಲೈಟ್ ಟೈಪ್ ಬುಕ್ಕಿಂಗ್ ಬೇಕಂತದ್ದು ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ. ಎಲ್ಲ ಫ್ಲೈಟ್ ಬುಕ್ಕಿಂಗ್ ಕೂಡ ನಾವು ತಗೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಸರ್ ಇಲ್ಲಿ ಒಂದು ಫೀಡ್ಬ್ಯಾಕ್ ತಗೋಣ ಅಂತ. ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರಿ, ನೋಡ್ತಾ ಇದ್ರಿ, ಎಷ್ಟು ಖುಷಿ ಇದೆ ಸರ್. ನಮ್ಮ ಬೆಂಗಳೂರಿನಲ್ಲಿ ಈ ಥರದೊಂದು
ಆಗಬೇಕಿತ್ತು ಅಂತ ಭಾಳ ಜನ ನಿರೀಕ್ಷೆ ಮಾಡ್ತಾ ಇದ್ರು ರೆಸ್ಟೋರೆಂಟ್. ಖಂಡಿತ ತುಂಬ ಜನ ಮಿಡ್ಲ್ ಕ್ಲಾಸ್ ಅವ್ರಿಗೆ ಮತ್ತು ನಾರ್ಮಲ್ ಜನಕ್ಕೆ ಫ್ಲೈಟಲ್ಲಿ ಹೋಗ್ಬೇಕು ಅಂತ ಕನಸಿರುತ್ತೆ. ಆಮೇಲೆ ತುಂಬ ಜನಕ್ಕೆ ಆಸೆನ ಈ ಟೈಗರ್ ಇರೋ ರೆಸ್ಟೋರೆಂಟ್ ಅವರು ಈಡೇರಿಸ್ತಾ ಇದ್ದಾರೆ. ಫುಡ್ ತುಂಬ ಟೇಸ್ಟಿ ಆಗಿತ್ತು, ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿದ್ರ ಫುಡ್? ಟೇಸ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಸೆಕೆಂಡ್ ಟೈಮ್ ನಾವು ಬರ್ತಾರೆ. ಹೌದಾ? ಸೂಪರ್ ಸೂಪರ್. ಸೊ ಆ್ಯಕ್ಚುಲಿ ತುಂಬ ಇಂಪ್ರೆಸಿವ್ ಆ್ಯಂಡ್ ಈವನ್ ಸ್ಟಾಫ್ಸ್ ಆಲ್ಸೋ ವೆರಿ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಈ ಥರ ಥೀಮು ನಾವು ಅವ್ರ ಮ್ಯಾನೇಜರ್ ಆಲ್ರೆಡಿ ಹೇಳ್ದಂಗೆ ಇನ್ನೂ ಭಾಳಷ್ಟು ಬರಬೇಕು. ಸೊ ವಿ ವಿಶ್ ದಟ್ ಆಲ್ ದ ಬೆಸ್ಟ್. ಎಕ್ಸ್ಪೆನ್ಸ್ ಹೆಂಗಿತ್ತು ಸರ್? ತುಂಬ ಹಾಗೇನು ಅನ್ನಿಸ್ಲಿಲ್ಲ, ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಲಿಲ್ಲ. ಇಟ್ಸ್ ಅ ರೀಸನಬಲ್ ಪ್ರೈಸ್ ಓನ್ಲಿ. ಸೊ ಈ ಏರಿಯಾದಲ್ಲಿ ಈ ಥರ ಏನೋ ಆಲ್ರೆಡಿ ದೇರ್ ಕಾಂಪಿಟೇಟಿವ್ ಪ್ರೈಸ್ ಇದೆ ಅವ್ರು ಆಲ್ರೆಡಿ. ಐ ಡೋಂಟ್ ಥಿಂಕ್ ಸೊ ಆ ಥರ ಇದೆ ಅಂತ. ತುಂಬ ಒಳ್ಳೇದಿದೆ. ಬೆಂಗಳೂರವ್ರು ಮಾತ್ರ ಅಲ್ಲ, ಬೇರೆ ಎಲ್ಲ ಕಡೆಯಿಂದನೂ, ಕರ್ನಾಟಕದಿಂದ ಎಲ್ಲ ಕಡೆನೂ ಬಂದು ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು, ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡ್ತಾರ ಬನ್ನಿ. ಸ್ಪೆಷಲ್ ಆಗಿ ನಾವು ಇಲ್ಲಿ ಜಾಸ್ತಿ ಅಂದ್ರೆ ನಮ್ಗೆ ನ್ಯಾಷನಲ್ ಪಾರ್ಕ್ ಇಲ್ಲಿ ಇರೋದ್ರಿಂದ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ತುಂಬಾ ವಿದೇಶದಿಂದನೂ ಜನ ಬರ್ತಾರೆ, ವಿಸಿಟರ್ಸ್ ಬರ್ತಾರೆ, ಹೊರಗಡೆಯಿಂದನೂ ಬರ್ತಕ್ಕೆ ಬೇರೆ ರಾಜ್ಯದಿಂದಲೂ ಬರ್ತಾರೆ. ಅಂಥವರಿಗೆ ಈ ಒಂದು ಬನ್ನೇರುಘಟ್ಟ ಜಾಗದಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್, ಹೊರಗಡೆಯಿಂದ ಬಂದಿರೋ ಬೇರೆ ರಾಜ್ಯದಿಂದ ಬಂದಿರುವ, ಬೇರೆ ಕಂಟ್ರಿಯಿಂದ ಬಂದಿರುವ ಎಲ್ಲ ವಿಸಿಟರ್ಸ್ ಇಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಬಂದಿರೋರಿಗೆ ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್. ನಿಯರ್ ಬೈ ಇಲ್ಲಿಂದ 3 ಕಿಲೋಮೀಟರ್ಸ್ ಇದೆ. ಸೊ ಅಂಥವ್ರು ಬಂದಾಗ ಇಲ್ಲಿ ಒಂದು ಫ್ಲೈಟ್ ರೆಸ್ಟೋರೆಂಟು ಅವರಿಗೆ ಒಂದು ಅನುಭವ ಪಡೆಯಲಿಕ್ಕೆ ಇದೊಂದು ಒಳ್ಳೆಯ ಒಂದು ಆಪರ್ಚುನಿಟಿ ಇದೆ. ಸೆಕೆಂಡ್ ಆಗಿ ಇಲ್ಲಿ ಜಾಸ್ತಿ ಏನು ಪ್ರೈಸಸ್ ಏನಿಲ್ಲ, ಎಲ್ಲ ರೀತಿಯ ಮಿಡಲ್ ಕ್ಲಾಸಿಂದ ಹಿಡಿದು ಎಲ್ಲರೂ ಕೂಡ ಒಂದೇ ರೀತಿ ಸಮಾನತೆಯಿಂದ ನಾವು ಅವರಿಗೆ ಎಲ್ಲರೂ ಊಟ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯು ಇಲ್ಲಿ ಇದೆ. ಯಾರು ದೊಡ್ಡವರು ಕೀಳು ಚಿಕ್ಕದು ಯಾರಂತ ಇಲ್ಲ, ಎಲ್ಲರಿಗೆ ಇಲ್ಲಿ ಒಂದೇ ರೀತಿಯ ಪ್ರೈಸು, ಯಾರಿಗೆ ಎಲ್ಲರಿಗೆ ನಾವು ಸರ್ವಿಸ್ ಒಂದೇ ರೀತಿ ಕೊಡ್ತೇವೆ. ಯಾರು ಚಿಕ್ಕವರು ದೊಡ್ಡವರು ಏನಂತಿಲ್ಲ, ಎಲ್ಲರೂ ನಮಗೆ ಒಂದೇ ಕರ್ನಾಟಕ ತಾಯಿಯ ಮಕ್ಕಳು ನಾವು. ಸೊ ಎಲ್ಲರಿಗೆ ಒಂದೇ ರೀತಿಯ ಪ್ರೈಸ್ ಇದೆ, ಟಿಕೆಟ್ ಬುಕ್ಕಿಂಗ್ ಎಲ್ಲ ಒಂದೇ ರೀತಿ, ಎಲ್ಲೂ ಜಾಸ್ತಿ ಕಮ್ಮಿ ಅಂತ ಯಾವ ರೀತಿಯೂ ಇಲ್ಲ ಸರ್. ಎಲ್ಲರೂ ಬಂದು ಇಲ್ಲಿ ಇಲ್ಲಿ ಬಂದು ಎಂಜಾಯ್ ಮಾಡಬೇಕು. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಮೈ ಕಂಪನಿ ನೇಮ್ J&J ಹಾಸ್ಪಿಟಾಲಿಟಿ ಇಂಡಿಯಾ. ಥ್ಯಾಂಕ್ ಯು ವೆರಿ ಮಚ್. ಯುನೀಕ್ ಥೀಮ್ ಆಗಿದೆ, ಸೊ ಹಾಗಾಗಿ ನೋಡೋಣ ಜಾಗ ಹೇಗಿದೆ ಅಂತ ಬಂದ್ವಿ. ಸೊ ಫುಡ್ ಇನ್ನ ಟ್ರೈ ಮಾಡಬೇಕು ಹೇಗಿದೆ ಅಂತ. ಸೊ ಡಿಪೆಂಡ್ ಬೇಸ್ಡ್ ಆನ್ ದಟ್ ನೆಕ್ಸ್ಟ್ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬರೋಕ್ಕೆ ಚೆನ್ನಾಗಿರುತ್ತೆ.